ಹಲೋ ಕಿಸಿಟಿ ಸ್ಟೂಡೆಂಟ್ಸ್ ಏನಂದರೆ ನಿಮಗೆ ಇವಾಗ ಅಂತಂದರೆ ಚಾಯ್ಸ್ ಎಂಟ್ರಿ ಫೀ ಪೇಮೆಂಟ್ ಮತ್ತು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ನ ಏನಂದರೆ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಕಾಣಿಸ್ತಾ ಇದೆ. ಇಲ್ಲಿ ನೀವೇನಾದರೂ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಬಂದುಬಿಡುತ್ತೆ. ಓಕೆ, ಈ ರೀತಿ ಬಂದುಬಿಡುತ್ತೆ. ಇಲ್ಲಿ ನೀವು ಸ್ಟಾರ್ಟ್ ಸ್ಕ್ಯಾನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಟಾರ್ಟ್ ಸ್ಕ್ಯಾನ್ ಅಂತ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋಕ್ಕೆ ಕೇಳ್ತಾ ಇರುತ್ತೆ. ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ನಿಮ್ಮ ಮೊಬೈಲ್ಗೆ SMS OTP ಬರುತ್ತೆ. ನೀವು OTPನ ಎಂಟರ್ ಮಾಡಬೇಕಾಗುತ್ತೆ. ಸರ್ನಾ ಈ ಲಿಂಕ್ನ ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ಇಲ್ಲಿದೆ ನೋಡಿ, ಈ ಲಿಂಕ್ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಯಾವುದೇ ರೀತಿಯ ತೊಂದರೆ ಮಾಡ್ಕೊಳ್ಬೇಡಿ. ಲೈವ್ ಡೆಮೋ ಪೂರ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ ಚಾಯ್ಸ್ ಸೆಲೆಕ್ಷನ್ ಮಾಡಿಬಿಟ್ಟು. ಸರ್ನಾ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ OTP ಬರುತ್ತೆ. OTP ಕ್ಲಿಕ್ ಮಾಡಿದ್ಮೇಲೆ ವೆರಿಫೈ OTP ಅಂತ ಕ್ಲಿಕ್ ಮಾಡಬೇಕು. ವೆರಿಫೈ OTP ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ನಿಮ್ಮ ಇದು ಮಾಡ್ತಾ ಇದೆ, ಫೇಸ್ ವೆರಿಫಿಕೇಷನ್ ಲಾಗಿನ್ ಇದೆ. ಫೇಸ್ ವೆರಿಫಿಕೇಷನ್ ಮಾಡಬೇಕು. ಯಾರಾದರೂ ನಿಮ್ಮ ಸ್ಟೂಡೆಂಟ್ಸ್ ನಿಮ್ಮ ಹತ್ರ ಇಲ್ಲ ಅಂತಂದರೂ ಮೊಬೈಲಲ್ಲಿ ಫೋಟೋನ ತೊಗೊಂಡ್ಬಿಟ್ಟು ಫೇಸ್ ವೆರಿಫಿಕೇಷನ್ನ ಮಾಡ್ಕೊಳ್ಬೋದು ನೀವು. ಸ್ಟಾರ್ಟ್ ಕ್ಯಾಮ್ರಾ ಅಂತ ಮಾಡಿಬಿಟ್ಟು ಕ್ಯಾಪ್ಚರ್ ಫೋಟೋ ಅಂತ ಕ್ಲಿಕ್ ಮಾಡಿ ಕೆಳಗಡೆ ವೆರಿಫೈ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಒಂದು ಪೋರ್ಟನ್ನು ಓಪನ್ ಆಗುತ್ತೆ. ಯಾವ ರೀತಿ ಅಂತ ಇವಾಗ ತೋರಿಸ್ತೀನಿ ನೋಡಿ. ಈ ರೀತಿ ಬಂದುಬಿಡುತ್ತೆ. ಓಕೆ, ಇಂಪಾರ್ಟೆಂಟ್ ನೋಟಿಸ್ ಅಂತ ಕೇಳ್ತಾ ಇದೆ. ಯು ಹ್ಯಾವ್ ಗಿವ್ ಎನಿ ಚಾಯ್ಸ್ ಅಂತ, ನೀವೇನೋ ಚಾಯ್ಸ್ ಕ್ಲಿಕ್ ಮಾಡಿಲ್ಲ ಅಂತ ಕೇಳ್ತಾ ಇದೆ. ನಾವು ಚಾಯ್ಸ್ ಕ್ಲಿಕ್ ಮಾಡೋದಕ್ಕೋಸ್ಕರನೇ ಲಾಗಿನ್ ಆಗಿರೋದು. ಐ ಅಂಡರ್ಸ್ಟುಡ್ ಅಂತ ಕ್ಲಿಕ್ ಮಾಡಬೇಕು. ಐ ಅಂಡರ್ಸ್ಟುಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದು ಕ್ಲೋಸ್ ಆಗಿಬಿಡುತ್ತೆ. ಇಲ್ಲಿ ನಿಮ್ಮ ಅಲಾಟ್ಮೆಂಟ್ ರಿಸಲ್ಟ್ ನೋಡ್ಕೋಬೋದು. ನಿಮ್ಗೆ ಯಾವ್ದು ಕಾಲೇಜ್ ಸಿಕ್ಕಿದೆ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿರುತ್ತೆ. ಯಾವ ಬ್ರ್ಯಾಂಚ್ ಕೂಡ ಸಿಕ್ಕಿದೆ ಅನ್ನೋದು ನೀವಿಲ್ಲಿ ನೋಡ್ಕೊಳ್ಬೋದು. ಅದಾದಮೇಲೆ ನಿಮ್ಗೆ ಏನಂತಂದರೆ ನಿಮ್ಮ ಕೋರ್ಸ್ ಫೀಸ್ ಏನಿರುತ್ತೆ SC/ST ನವರಿಗೆ ಅಷ್ಟೇ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಬಟ್ ಪೇಮೆಂಟ್ ಸೆಕ್ಷನಲ್ಲಿ ನೋಡಿ SC/ST ಸ್ಟೂಡೆಂಟ್ಗೆ ₹10 ಅಂತ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಜನರಲ್ ಸ್ಟೂಡೆಂಟ್ಸ್ಗೆಲ್ಲ ನಿಮ್ಮ ಕೋರ್ಸ್ ಫೀಸ್ ಎಷ್ಟಿರುತ್ತೆ ಅಷ್ಟು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇವಾಗ ಏನು ನೀವು ಯಾವುದೇ ರೀತಿಯ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಯಾವುದೇ ರೀತಿಯ ₹1 ಕೂಡ ಚಾಯ್ಸ್ ಎಂಟ್ರಿ ಮಾಡುವಾಗ ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅಡ್ಮಿಷನ್ ಆಗಬೇಕಂದ್ರೆ ಮಾತ್ರ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಅಡ್ಮಿಷನ್ ಸೆಕ್ಷನಲ್ಲಿ ಚಾಯ್ಸ್ ಎಂಟ್ರಿ ಲಿಂಕ್ ಇದೆ. ಆಪ್ಷನ್ ಎಂಟ್ರಿ ನಿಮ್ದು ಇನ್ನೂ ಕ್ಲೋಸ್ ಇದೆ. ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ ಅಲ್ವಾ? ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಇನ್ನೂ 15 ದಿವಸ ಆದಮೇಲೆ ನಿಮ್ಮ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟ್ ನೋಡಿ ಸ್ಟೂಡೆಂಟ್ಸ್ 27/2026 ಇದೆ. ಆಮೇಲೆ PDF ವಿತೌಟ್ ಚಾಯ್ಸ್ ಏನಾದರೂ PDF ಕ್ಲಿಕ್ ಮಾಡಿದರೆ ಈ ರೀತಿ ಬಂದುಬಿಡುತ್ತೆ. ಸರ್ನಾ ನೀವು ಯಾವುದು ಚಾಯ್ಸ್ ಎಂಟ್ರಿ ಮಾಡಿಲ್ಲ, ಚಾಯ್ಸ್ ಎಂಟ್ರಿ ಮಾಡಿ ಅಂತ ಬರ್ತಾ ಇರುತ್ತೆ. ಅದಾದಮೇಲೆ ಏನಂತಂದರೆ ನೀವು ಎಂಟ್ರಿ ಚಾಯ್ಸ್ ಅನ್ನೋದ್ಮೇಲೆ ಕ್ಲಿಕ್ ಮಾಡಬೇಕು. ಎಂಟ್ರಿ ಚಾಯ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈ ರೀತಿ ಬಂದುಬಿಡುತ್ತೆ. ಇಂಜಿನಿಯರಿಂಗು ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ, ಏನು ಸಿಕ್ಕಿದೆ ಅನ್ನೋದು ಅದ್ರ ಕೆಳಗಡೆ ಎಲ್ಲಾನು ಚಾಯ್ಸಸ್ ಇರುತ್ತೆ. ಏನೆಲ್ಲ ಚಾಯ್ಸಸ್ ಇದೆ ಅಂತಂದರೆ ಚಾಯ್ಸ್ 1 to 4 ಇದ್ದುಬಿಡುತ್ತೆ ಸರ್ ಸ್ಟೂಡೆಂಟ್ಸ್. ಓಕೆನಾ? ಚಾಯ್ಸ್ 1 to 4 ಇರುತ್ತೆ. ಚಾಯ್ಸ್ 1 ಅಂತಂದರೆ ಏನಂತಂದರೆ ನಿಮಗೆ ಸೀಟ್ ಸಿಕ್ಕಿದೆ, ನೀವು ಅಡ್ಮಿಷನ್ ಹಾಕೋಕ್ಕೆಲ್ಲನೂ ಇದಾಗಿದ್ದೀರಾ, ಸ್ಯಾಟಿಸ್ಫೈಡ್ ಆಗಿದ್ದೀರಾ ಅಂತ ಅರ್ಥ. ಅವಾಗ ಏನಂತಂದರೆ ನೀವು ಚಾಯ್ಸ್ 1 ಕ್ಲಿಕ್ ಆದಮೇಲೆ ಏನೆಲ್ಲ ಮಾಡಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ಪು ಫೀ ಪೇಮೆಂಟು, ಸೆಕೆಂಡ್ ಸ್ಟೆಪ್ಪು ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ಪು, ಥರ್ಡ್ ಸ್ಟೆಪ್ ರಿಪೋರ್ಟಿಂಗ್ ಟು ದಿ ಕಾಲೇಜ್ ಇನ್ ಪರ್ಸನ್ ವಿತ್ ಅಡ್ಮಿಷನ್, ಫೋರ್ತ್ ಸ್ಟೆಪ್ಪು ವೆರಿಫಿಕೇಷನ್ ಆಫ್ ದಿ ಫೋಟೋ, ಕಾಲೇಜಲ್ಲಿ ಇದು ಮಾಡ್ತಾರೆ ರಿಕಗ್ನೈಷನ್, ಫಿಫ್ತ್ ಸ್ಟೆಪ್ಪು OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಕಾಲೇಜಲ್ಲಿ ಹೋದಾಗ. ಆಮೇಲೆ ಲಾಸ್ಟ್ ಸ್ಟೆಪ್ ಏನಂತಂದರೆ ನಿಮಗೆ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಇದು ಚಾಯ್ಸ್ 1 ಕ್ಲಿಕ್ ಮಾಡೋರಿಗೆ. ಓಕೆ, ಚಾಯ್ಸ್ 1 ಕ್ಲಿಕ್ ಮಾಡೋರು ಫೀ ಪೇಮೆಂಟ್ ಮಾಡಬೇಕು, ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಮಾಡ್ಕೊಳ್ಬೇಕು, ರಿಪೋರ್ಟಿಂಗ್ ಟು ದಿ ಕಾಲೇಜ್ ಮಾಡಬೇಕು. ಅದಾದಮೇಲೆ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಇವಾಗ ಚಾಯ್ಸ್ 2 ಸ್ಟೂಡೆಂಟ್ಸ್ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ಓಕೆ, ಚಾಯ್ಸ್ 2 ಅಂತ ಇಲ್ಲಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಚಾಯ್ಸ್ 2 ಅಂತಂದರೆ ನಿಮ್ಗೆ ಸಿಕ್ಕಿರೋ ಸೀಟ್ನ ಹೋಲ್ಡ್ ಮಾಡ್ತಿದ್ದಾರೆ. ನಿಮ್ಗೆ ಇಷ್ಟ ಇದೆ ಹೋಲ್ಡ್ ಮಾಡ್ತಿದ್ದಾರೆ, ಬಟ್ ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ಅದಕ್ಕಿಂತ ಮೇಲ್ಗಡೆ ಇರೋ ಕಾಲೇಜಸ್ ಏನಾಗುತ್ತೆ ನಿಮಗೆ ನೀವು ಇದು ಮಾಡ್ಬೇಕಂತಿದ್ದಾರೆ. ಓಕೆ, ಸಿಕ್ಕರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಇದೇ ಇದಿರುತ್ತೆ ನಿಮ್ಮದು. ಓಕೆ, ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವುದು ಕಾಲೇಜಸ್ ಮೇಲ್ಗಡೆ ಸಿಕ್ಕಲಿಲ್ಲ ಅಂದರೆ ಇದೇ ಇರುತ್ತೆ. ಇದಕ್ಕೆ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ನಾನು ಈ ಸ್ಟೂಡೆಂಟ್ಸ್ ಕೂಡ ಚಾಯ್ಸ್ 2ನೇ ಕ್ಲಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ಆಮೇಲೆ ಚಾಯ್ಸ್ 3 ಬಂದುಬಿಟ್ಟು ಏನಿರುತ್ತೆ ಅಂತಂದರೆ ಚಾಯ್ಸ್ 3 ನಾಟ್ ಇಂಟ್ರೆಸ್ಟೆಡ್. ನಮ್ಗೆ ಸಿಕ್ಕಿರೋ ಸೀಟು ನಂಗೆ ಇಷ್ಟ ಇಲ್ಲ. ಇವಾಗ ನಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿದ್ದೀನಿ, ಅದು ತ್ರಿಬಲ್ ಇದೆ, ಹಾರ್ಡ್ವೇರ್ ರಿಲೇಟೆಡ್ ಇದೆ, ನನಗೆ ಆ ಕಾಲೇಜ್ ಇಷ್ಟ ಇಲ್ಲ, ಆ ಕಾಲೇಜಲ್ಲಿದೆ, ಇಲ್ಲಿದೆ. ಈ ರೀತಿ ಪ್ರೋಸೆಸ್ ಇರೋರಿಗೆ ಏನಂತಂದರೆ ನಾಟ್ ಇಂಟ್ರೆಸ್ಟೆಡ್ ಅಂತ ಕ್ಲಿಕ್ ಮಾಡಬೇಕು ಚಾಯ್ಸ್ 3 ಅನ್ನೋದು. ಓಕೆ, ಚಾಯ್ಸ್ 3 ಅಂತ ಕ್ಲಿಕ್ ಮಾಡಿದಾಗ ನಿಮ್ಮದು ಕೆಳಗಡೆ ಇರೋ ಯಾವ್ದು ಕಾಲೇಜ್ ಇರುತ್ತೆ ಅದನ್ನೇ ಡಿಲೀಟ್ ಆಗಿಬಿಡುತ್ತೆ. ನಿಮಗೆ ನಾಳೆ ಚಾಯ್ಸ್ 3 ವಿಡಿಯೋ ಕೂಡ ಡೆಮೋ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲೊಂದು ಏನಂತಂದರೆ ಚಾಯ್ಸ್ 4 ಅಂದರೆ ನಿಮಗೆ ಟೋಟಲ್ ಎಕ್ಸಿಟ್, ಈ ಕಡೆಯಿಂದ ಟೋಟಲ್ ಎಕ್ಸಿಟ್ ಅಂತ ಇದು ಬರುತ್ತೆ. ಮತ್ತು ಇನ್ನೊಂದು ಏನಂತಂದರೆ ನಿಮಗೆ ಲಾಸ್ಟಲ್ಲಿ ನೋಟ್ ಕೂಡ ಇದೆ ನೋಡಿ ಸ್ಟೂಡೆಂಟ್ಸ್. ಓಕೆ, ನೋಟ್ ಕೂಡ ನೀವು ನೋಡ್ಕೊಳ್ಬೋದು. ಏನಂದರೆ ಇಫ್ ಯು ಫೇಲ್ ಟು ಎಕ್ಸ್ಪ್ರೆಸ್ ಎನಿ ಚಾಯ್ಸ್ ವಿತಿನ್ ದಿ ಶೆಡ್ಯೂಲ್ ಟೈಮ್, ಅಂದರೆ ನೀವೇನು ಚಾಯ್ಸ್ ಕ್ಲಿಕ್ ಮಾಡಿಲ್ಲ ಅಂತಂದರೆ KE ಅಂದರೆ ನಿಮಗೆ ಕೌನ್ಸಿಲಿಂಗಿಂದ ಆಚೆ ಹಾಕ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದಾದಮೇಲೆ ಏನಂತಂದರೆ ಇವಾಗ ನಾನು ಚಾಯ್ಸ್ 2 ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಸ್ಟೂಡೆಂಟ್ಸ್. ಓಕೆ, ಚಾಯ್ಸ್ 2 ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಚಾಯ್ಸ್ 2 ಕ್ಲಿಕ್ ಮಾಡಿ ಆಮೇಲೆ ನೆಕ್ಸ್ಟ್ ಏನಂತಂದರೆ ಸಬ್ಮಿಟ್ ಬಟನ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಚಾಯ್ಸ್ 2 ಕ್ಲಿಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನಂತ ಅಂತಂದರೆ ಇಲ್ಲಿ ಕೆಳಗಡೆ ಇರೋ ಸಬ್ಮಿಟ್ ಚಾಯ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಅವಾಗ ಏನಂತ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ಒಂದು ಚೌಕಾಕಾರದ ಬಾಕ್ಸ್ ಏನಿದೆ ಅದನ್ನು ಕ್ಲಿಕ್ ಮಾಡ್ತೀನಿ ನಾನು. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಏನಂತಂದರೆ ಐ ಅಂಡರ್ಸ್ಟುಡ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕನ್ಫರ್ಮ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಓಕೆ,
ಕ್ಯಾಪಿಟಲ್ ಲೆಟರಲ್ಲಿ ಕನ್ಫರ್ಮ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಆವಾಗ ಗ್ರೀನ್ ಕಲರ್ ಆಗುತ್ತೆ. ಆವಾಗ ಲಾಕ್ ಆ್ಯಂಡ್ ಕನ್ಫರ್ಮ್ ಚಾಯ್ಸಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಲಾಕ್ ಆ್ಯಂಡ್ ಕನ್ಫರ್ಮ್ ಚಾಯ್ಸಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ನೀವು ಏನಂತಂದರೆ ಚೇಂಜ್ ಕೂಡ ಮಾಡ್ಬೋದು. ನಿಮ್ಮ ಚಾಯ್ಸಸ್ ಏನಿದೆ ನೀವು ಚೇಂಜ್ ಕೂಡ ಮಾಡ್ಕೊಳ್ಬೋದು. ಇವಾಗ ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಕ್ಲಿಕ್ ಮಾಡಿದವರು ಚಾಯ್ಸ್ 1 ಮಾಡ್ಕೊಳ್ಬೋದು. ಚಾಯ್ಸ್ 3 ಕ್ಲಿಕ್ ಮಾಡಿದವರು ಚಾಯ್ಸ್ 2 ಕ್ಲಿಕ್ ಮಾಡ್ಕೊಳ್ಬೋದು. ಮತ್ತು ಚಾಯ್ಸ್ 2 ಕ್ಲಿಕ್ ಮಾಡಿದವರು ಚಾಯ್ಸ್ 3 ಮಾಡ್ಕೊಳ್ಬೋದು. ಚಾಯ್ಸ್ 4 ಕ್ಲಿಕ್ ಮಾಡಿದವರು ಚಾಯ್ಸ್ 2, ಚಾಯ್ಸ್ 3 ಇದೇ ರೀತಿ ನೀವು ಏನೇ ಬೇಕಾದರೂ ಕೂಡ ಚೇಂಜ್ ಮಾಡ್ಕೊಳ್ಬೋದು ಸ್ಟೂಡೆಂಟ್ಸ್. ಓಕೆ, ಆ ರೀತಿ ನಿಮಗೆ ಚೇಂಜ್ ಆಪ್ಷನ್ ಅಂತ ಚಾಯ್ಸ್ ಅಂತ ಇರುತ್ತೆ. ಇಷ್ಟೊಂದು ಜನ ಚೇಂಜ್ ಚಾಯ್ಸ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಪ್ರಿಂಟ್ ಚಾಯ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಪ್ರಿಂಟ್ ಚಾಯ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು PDF ಡೌನ್ಲೋಡ್ ಆಗುತ್ತೆ. ಓಕೆ, ಪ್ರಿಂಟ್ ಚಾಯ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು PDF ಡೌನ್ಲೋಡ್ ಆಗುತ್ತೆ. ಇದರಲ್ಲಿ ನೀವು ಯಾವ ಚಾಯ್ಸ್ ಕ್ಲಿಕ್ ಮಾಡಿದ್ದೀರಾ ಅನ್ನೋದು ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ. ಇದನ್ನು ಇಟ್ಕೊಂಡಿರ್ಬೇಕು ಸ್ಟೂಡೆಂಟ್ಸ್. ಏನಕ್ಕಂತಂದರೆ KN ಅವ್ರು ನಿಮಗೆ ಕೇಳ್ತಾ ಇರ್ತಾರೆ, ಸರಿನಾ, ನೀವು ಯಾವ ಚಾಯ್ಸ್ ಕ್ಲಿಕ್ ಮಾಡಿದ್ದೀರಾ ಅಂತ, ಅದಕ್ಕೇನು ಪ್ರೂಫ್ ಇದೆ ಅಂತ ಕೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಇದು ನಿಮ್ಮ ಜೊತೆನೇ ಇಟ್ಕೊಂಡಿರಿ. ನಾನು ಎಲ್ಲ ಮತ್ತು ಚಾಯ್ಸ್ 2, ಚಾಯ್ಸ್ 3 ಚಾಯ್ಸ್ 3 ಮತ್ತು ಚಾಯ್ಸ್ 4, ಚಾಯ್ಸ್ 1 ಬಗ್ಗೆ ವೀಡಿಯೋ ಬೇಕಂದರೆ ಕಮೆಂಟ್ ಹಾಕಿರಿ, ಆವಾಗಲೇ ನಾವು ವೀಡಿಯೋ ಮಾಡ್ತೀವಿ. ಇಲ್ಲಿ ಹೋಮ್ ಅಂತ ಬಂದಮೇಲೆ ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಎಂಟ್ರಿ ಚಾಯ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಯಾವ ಚಾಯ್ಸ್ ಕ್ಲಿಕ್ ಮಾಡಿದರೆ ಅದನ್ನೇ ತೋರಿಸ್ತಾ ಇರುತ್ತೆ. ಮತ್ತು ನೀವು ಚಾಯ್ಸ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಮತ್ತು ಹೋಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾನು ಮತ್ತೆ PDF ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದಾದಮೇಲೆ ಇವಾಗ ಲಾಗೌಟ್ ಆಗ್ತೀನಿ. ಲಾಗೌಟ್ ಕಂಪಲ್ಸರಿ ಆಗಲೇಬೇಕು ಸ್ಟೂಡೆಂಟ್ಸ್. ಓಕೆ, ಲಾಗೌಟ್ ಆದಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಇದು ಕ್ಲೋಸ್ ಆಗಿಬಿಡುತ್ತೆ. ಇನ್ನೊಂದು ಏನಂತಂತಂದರೆ ನಿಮಗೆ ಫೀಸ್ ಬಗ್ಗೆ ಇವಾಗೇನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ ಬಂದುಬಿಟ್ಟು ಏನೋ 10-15 ದಿವಸ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಮುಂದೆ ಕೂಡ ನಾನು ನಿಮಗೆ ಕ್ಲಿಯರಾಗಿ ಇದೇ ರೀತಿ ಎಲ್ಲ ಡೆಮೋ ವೀಡಿಯೋಸ್ನ ಗೈಡ್ ಮಾಡ್ತಾ ಇರ್ತೀವಿ. ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಲೇಜ್ ಗೈಡ್. ಥ್ಯಾಂಕ್ ಯು.